ನೋಡಿ, ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದಾರೆ. ಇಡೀ ರಾಜ್ಯದಾಗ ಜಾತಿ ಮೇಲೆ ಜಗಳ ಹಚ್ತಾ ಇದಾರೆ. ಇದು ಕಾಂಗ್ರೆಸ್ ದವ್ರು. ಇವತ್ತು ನಾವು ಸೆಕ್ಯುಲರ್ ಪಾರ್ಟಿದವ್ರು, ನಮ್ಗೆ ಯಾವ ಜಾತಿಲಿ ಅಂತ ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ಇವತ್ತು ಮುಸಲ್ಮಾನರು ಅಂದ್ರೆ ನಮ್ಮ ಅಣ್ಣ ತಮ್ಮರು. ಇವತ್ತು ಕಾಂಗ್ರೆಸ್ ದವರು ಇವತ್ತು ಅವ್ರ ಮನಸ್ಸಿನಲ್ಲಿ ವಿರೋಧ ಪಕ್ಷದವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ಬೇಕಂತ ಇದು ಕಾಂಗ್ರೆಸ್ ಸ್ಟ್ರಾಟಜಿ ಆಗ್ತಾ ಇದೆ ಹೊರತು ಬೇರೆ ಯಾವ್ದೇನ್ ಆಗ್ತಾ ಇಲ್ಲ. ಇವತ್ತು ಮುಸಲ್ಮಾನರಿಗೆ ಪಾಪ ಬಲಿ ಮಾಡ್ತಾ ಇದಾರ್ರಿ. ಇವತ್ತು ಜಾತಿ ಮೇಲೆ ಜಗಳ ಹಚ್ಚಂತ ಕೆಲಸ ಈ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅವ್ರ ಹಿಂದುತ್ವ ಅಂತ, ಇವ್ರ ಮುಸಲ್ಮಾನರ ಅಂತ, ಇದೆಲ್ಲ ಯಾಕೆ ಬೇಕಾಗಿತ್ರಿ? ಬಿಜೆಪಿ ಸರ್ಕಾರ JDS ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಎಂದ್ರೆ ಕೇಳಿರಿ ನೀವು ಜಾತಿ ಮೇಲೆ ಜಗಳ ಆಗಿದ್ದು? ಕಾಂಗ್ರೆಸ್ ಪಾರ್ಟಿ ಬಂದಾಗಿಂದು ಜಾತಿ ಮೇಲೆ ಜಗಳ ಹಚ್ತಾ ಇದಾರೆ. ಜಗಳ ಉಡ್ಸೋದು ಇವರೇ ಮಾಡ್ತಾ ಇದಾರೆ. ಇವತ್ತು ಮೈಸೂರು ವಿಷಯದಾಗ ಆಗ್ಲಿ, ಮತ್ತೆ ಮೊನ್ನೆ ಗಣೇಶ್ ವಿಸರ್ಜನೆದಾಗ ಆಗಿ ಕೆಲವು ವಿಷಯಗಳು ಏನು ಮದ್ದೂರ್ದು ಇವೆಲ್ಲ ಉಡಿಸಿದವ್ರು ಯಾರು? ಇದೇ ಕಾಂಗ್ರೆಸ್ ಪಾರ್ಟಿ. ಜನ ತಿಳಿರಿ, ಮುಸಲ್ಮಾನರ ಅಣ್ತಂಬ್ರೆ ತಾವು ತಿಳ್ಕೊರಿ. ಈ ಕಾಂಗ್ರೆಸ್ ಪಾರ್ಟಿ ನಿಮ್ಗೆ ಯೂಸ್ ಅಂತ ಮಾಡ್ತಾ ಇದೆ, ಏನು ಬೆಂಬಲ ಮಾಡಲ್ಲ. ಮತ್ತೆ ಎಲೆಕ್ಷನ್ ಬಂದಾಗ ಬಿಜೆಪಿ JDS ಅವರು ಕಮ್ಯುನಲ್ ಪಾರ್ಟಿ ಇದ್ದಾರೆ, ನಾವು ನಿಮ್ ಜೊತೆ ಇದ್ದು ಅಂತ ಹೇಳ್ತಾರೆ. 4% ರಿಸರ್ವೇಶನ್ ತಗೊಂಡ್ ಬರ್ರಿ ಫಸ್ಟ್ ಮುಸಲ್ಮಾನರು. ನಿಮ್ ಹತ್ರ ಏನ್ರೆ ಮುಸಲ್ಮಾನರ ಬಗ್ಗೆ ಏನ್ರೆ ಒಂದು ಪ್ರೀತಿ ವಿಶ್ವಾಸ ಇದ್ರೆ 4% ರಿಸರ್ವೇಶನ್ ಏನು ತೆಗ್ದಿದಾರಲ್ಲ ಅದು ತಗೊಂಡ್ ಬರ್ರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ತಂದಿದ್ದು 4% ರಿಸರ್ವೇಶನ್ ಮುಸಲ್ಮಾನರಿಗೆ ನೀವು ತಗೊಂಡ್ ಬರ್ರಿ. ಮಾತಾಡ್ತಿರಲ್ಲ ದೊಡ್ಡ ಲೀಡರ್ಗಳು. ಯಾಕೆ ಕ್ರಮ ರೀ? ಅಮೀನ್ ಮುಕ್ತಾರಿಗೆ ವಜಾ ಮಾಡ್ಬೇಕು, ಸಸ್ಪೆಂಡ್ ಮಾಡ್ಬೇಕು. ಕ್ರಮ ತಗೊಂಡಿಲ್ಲ ಅಂದ್ರೆ ಕಾನೂನು ಹೋರಾಟ ಇದೆ, ಕಾನೂನು ಚೌಕಟ್ಟುಗಳು ನಮ್ಮ ಹತ್ರ ಇದೆ ಅಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸಂಘಟನೆದವರು ಎಲ್ಲರೂ ನಮ್ ಜೊತೆ ಇವತ್ತು ನಿಲ್ತಿದ್ದಾರೆ. ಅಮೀನ್ ಮುಕ್ತಾರ್ದು ಎಷ್ಟು ದೊಡ್ಡ ಕಳ್ಳಿದ್ದಾನ ಅಂತ ಜನರಿಗೆ ಗೊತ್ತಿದೆ.